ಈಗ ಮೈಸೂರಿನ ಒಂದು ಸ್ಟೋರಿ ನೋಡೋಣ. ಮದುವೆ ನಿಶ್ಚಯವಾಗಿದ್ದಂತಹ ಯುವತಿಗೆ ಯುವಕನೊಬ್ಬ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾನೆ. ಆ ಕಾಟ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆ ಯುವತಿ. ನಾಡಿದ್ದೇ ಹಸಮಣೆ ಏರಬೇಕಾಗಿತ್ತು. ಆ ಯುವತಿ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ಹುಂಡಿ ಗ್ರಾಮದಲ್ಲಿ ಮನ ಕಲಕುವ ಘಟನೆ ಆಗಿದೆ. ಏನಾಯ್ತು ಅಂತಂದ್ರೆ, ಆ ಯುವತಿ ನಿಶ್ಚಯವಾಗಿತ್ತಲ್ಲ ವರ, ಆ ವರನಿಗೆ ಯುವತಿಯ ಮೆಸೇಜ್ ಚಾಟ್ಗಳು ಫೋಟೋಗಳನ್ನೆಲ್ಲ ಕಳಿಸಿರೋದು. ಅಂದರೆ ಎಲ್ಲೋ ಹಳೆಲೊಬ್ಬರು ಇರಬೇಕು, ಅದೇ ಗ್ರಾಮದ ಉಲ್ಲಾಸ್ ಗೌಡ ಅಂತೆ ಆತ ಹಿಂಗೆ ಮಾಡಿರೋದು. ಈ ಉಲ್ಲಾಸನ ಕಾಟ ತಾಳಕ್ಕಾಗದೆ ಇಡೀ ಕುಟುಂಬ ಸೂಸೈಡ್ ಮಾಡ್ಕೊಂಡಿದೆ. ತಂದೆ ಶಿವಣ್ಣ, ತಾಯಿ ನಾಗರತ್ನ, ಮಗಳು ರಕ್ಷಿತಾ, 3 ಜನನು ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೋಡಿ, ಇವರು 3 ಜನ. ಈ ಯುವತಿಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ನಾಡಿದ್ದು ಮದುವೆ ಇತ್ತು. ಈ ಉಲ್ಲಾಸ್ ಗೌಡ ಈ ಮುಂಚೆ ಈ ಯುವತಿಯ ಜೊತೆ ಕ್ಲೋಸ್ ಆಗಿದ್ದಂತೆ. ಈ ಉಲ್ಲಾಸ್ ಗೌಡ ಏನು ಮಾಡಿದ್ದಾನೆ, ಮದುವೆ ಫಿಕ್ಸ್ ಆಗಿದ್ದ ವರ ಈ ಹುಡುಗಿ ಜೊತೆ ನಿಶ್ಚಯವಾಗಿತ್ತಲ್ಲ, ಆ ಹುಡುಗನಿಗೆ ಈ ಉಲ್ಲಾಸ್ ಒಂದಷ್ಟು ಫೋಟೋಗಳು ಜೊತೆಗೆ ಆ ಹುಡುಗಿ ಜೊತೆ ಮಾಡಿದ ಮೆಸೇಜ್ಗಳನ್ನೆಲ್ಲ ಕಳಿಸ್ಬಿಟ್ಟು ಒಂದು ರೀತಿಯಾಗಿ ಪೋಟ್ರೆ ಮಾಡಿದ್ದು, ಸರಿ ಇಲ್ಲ ಅನ್ನೋ ರೀತಿಯಾಗಿ ಏನೋ ಪೋಟ್ರೆ ಮಾಡಿ ಕಳಿಸಿದ್ದಂತೆ. ಟಾರ್ಚರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ತಡ್ಕೊಳಕ್ಕಾಗದೆ ಈ 3 ಜನ, ಈ ಕುಟುಂಬ ಗಮನಿಸ್ತಾ ಇದ್ದೀರಲ್ಲ, 3 ಜನ ಸೂಸೈಡ್ ಲೆಟರ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಸೂಸೈಡ್ ಲೆಟರಲ್ಲೂ ಇದೆ, ಈ ಉಲ್ಲಾಸ್ ಗೌಡನೇ ನಮ್ಮೆಲ್ಲರ ಸಾವಿಗೆ ಕಾರಣ ಅಂತ. ವಿಚಾರ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ಮಾಡಿದ್ದಾರೆ. ಊರಲ್ಲಿ ಉಲ್ಲಾಸ್ ಗೌಡನ ಅರೆಸ್ಟ್ ಮಾಡಬೇಕಂತ ಆಗ್ರಹ ಕೇಳಿ ಬರ್ತಾ ಇದೆ. ಶವ ತಗೊಂಡು ಹೋಗದಂತೆ ಗ್ರಾಮಸ್ಥರು ಅಡ್ಡಿ ಕೂತಿದ್ದಾರೆ. ಕೊನೆಗೂ ಗ್ರಾಮಸ್ಥರ ಮನವೊಲಿಸಿದ್ದಾರೆ ಪೊಲೀಸರು. ವಿತಿನ್ 24 ಅವರ್ಸ್ ಆರೋಪಿ ಉಲ್ಲಾಸ್ ಗೌಡನನ್ನ ಬಂಧಿಸಲಾಗುತ್ತೆ. ಪೊಲೀಸರು ಗ್ರಾಮಸ್ಥರಿಗೆ, ಮೃತರ ಕುಟುಂಬಸ್ಥರಿಗೆ ಹಿಂಗೆ ಪ್ರಾಮಿಸ್ ಮಾಡಿದ್ದಾರೆ. ಶವಾಗಾರಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡೋಕೆ ಆಮೇಲೆ ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ. ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿರೋದು. ಮೈಸೂರಿನ ಕೆಆರ್ ಆಸ್ಪತ್ರೆ. ಕೆಂಪಯ್ಯನ ಹುಂಡಿ ಗ್ರಾಮ ಇದು, ನೋಡಿ ಗಮನಿಸ್ತಾ ಇದ್ದೀರಿ. ಅಲ್ಲೇ ಊರಲ್ಲಿ ಗ್ರಾಮಸ್ಥರೆಲ್ಲರೂ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಏನಂತ, ಈ ಕೆಲಸ ಮಾಡಿದ್ನಲ್ಲ ಉಲ್ಲಾಸ್ ಗೌಡ, ಆತನನ್ನು ಅರೆಸ್ಟ್ ಮಾಡಬೇಕು, ಹಿಡಿದು ತಗೊಬನ್ನಿ, ಯಾವುದೇ ಪ್ರಭಾವಕ್ಕೆ ಒಳಗಾಗಬೇಡಿ ಅಂತ ಪೊಲೀಸರಿಗೆ ಒತ್ತಡ ಏರುವಂಥ ತಂತ್ರವನ್ನು ಮಾಡಿದ್ರಿ. ಸೊ ಕಡೆಗೂ ಹಂಗೋ ಹಿಂಗೋ ಗ್ರಾಮಸ್ಥರ ಮನವೊಲಿಸಿ, ಕೆಂಪಯ್ಯನುಂಡಿ ಗ್ರಾಮಸ್ಥರ ಮನವೊಲಿಸಿ ವಿತಿನ್ 24 ಅವರ್ಸ್ ಆ ಉಲ್ಲಾಸ್ ಗೌಡನನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಹಾಗಾಗಿ ಮೃತದೇಹವನ್ನು ತದನಂತರ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿ ಆ ತನಕ ನಾವು ಮೃತದೇಹವನ್ನು ಎತ್ತದಕ್ಕೆ ಬಿಡೋದಿಲ್ಲ ಅಂತ ಕೂತ್ಬಿಟ್ಟಿದ್ರು, ಪಟ್ಟು ಹಿಡಿದು ಕೂತಿದ್ರು ಕೆಂಪಯ್ಯನುಂಡಿ ಗ್ರಾಮಸ್ಥರು. ನೋಡಿ, ಸೂಸೈಡ್ ಮಾಡ್ಕೊಂಡ ಇಡೀ ಕುಟುಂಬ ಗಮನಿಸ್ತಾ ಇದ್ದೀರಿ. ಶಿವಣ್ಣ, ನಾಗರತ್ನ ಮತ್ತು ರಕ್ಷಿತಾ ಹುಡುಗಿ. ಇದೇ ರಕ್ಷಿತಾಗೆ ಈ ಉಲ್ಲಾಸ್ ಗೌಡ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾ ಇದ್ದ. ಈ ಹಿಂದೆ ಬಹಳ ಕ್ಲೋಸ್ ಆಗಿದ್ದವರು. ಆ ಕ್ಲೋಸ್ನೆಸ್ಸಲ್ಲಿ ಫೋಟೋ ತೊಗೊಂಡಿರೋದಾಗಲಿ ಅಥವಾ ಮೆಸೇಜ್ಗಳು ಮಾಡಿರೋದಾಗಲಿ ಅದನ್ನೆಲ್ಲವನ್ನು ಕೂಡ ಈ ಉಲ್ಲಾಸ್ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡಿದ್ದ. ಆಮೇಲೆ ರಕ್ಷಿತಾಗೆ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಹುಡುಗನ ಕಾಂಟ್ಯಾಕ್ಟು ಈ ಉಲ್ಲಾಸ್ ಗೌಡನಿಗೆ ಸಿಕ್ಬಿಡುತ್ತೆ. ಆಗೇನು ಮಾಡ್ತಾನೆ ಈ ಉಲ್ಲಾಸ್ ಗೌಡ, ಆ ವರನಿಗೆ, ಈ ರಕ್ಷಿತಾನ ನೋಡಕ್ಕೆ ಬಂದಿದ್ದಲ್ಲ ಆ ವರನಿಗೆ ಮೆಸೇಜ್ ಮಾಡಿದ್ದಾನೆ. ನಾನು ಉಲ್ಲಾಸ್ ಗೌಡ ಅಂತ ಆಕೆಯ ಫ್ರೆಂಡು, ರಕ್ಷಿತಾಳ ಫ್ರೆಂಡು, ನೋಡಿ ನನ್ನ ಜೊತೆ ಹಿಂಗೆ ಮೆಸೇಜ್ ಮಾಡಿದ್ದಾಳೆ, ಹಿಂಗೆ ಫೋಟೋ ತಗೊಂಡಿದ್ದಾರೆ, ಹಾಗೆ ಹಿಂಗೆ ನಾನಾ ರೀತಿಯಾಗಿ ಮೆಸೇಜ್ ಏನೋ ಮಾಡಿದ್ದಾನೆ. ಅದು ಈ ಕುಟುಂಬದವರು ಗೊತ್ತಾಗಿದೆ.
ಈ ಉಲ್ಲಾಸ್ ಗೌಡ ಈ ಹಿಂದೆಯೂ ಕೂಡ ಇದೇ ರೀತಿ ಟಾರ್ಚರ್ ಕೊಡ್ತಾ ಇದ್ದಂತೆ. ಕುಟುಂಬಸ್ಥರು ಹೇಳ್ತಾ ಇರುವಂಥ ಮಾತು. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ. ಆ ಟಾರ್ಚರ್ ತಡ್ಕೊಳಕ್ಕಾಗದೆ, ಮಾನಸಿಕ ಹಿಂಸೆ ತಡೆಯೋಕ್ಕಾಗದೆ ಈಗ ಇಡೀ ಕುಟುಂಬ ಶಿವಣ್ಣ, ನಾಗರತ್ನ, ರಕ್ಷಿತಾ 3 ಜನನು ಸೂಸೈಡ್ ಲೆಟರ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.